ನೋಡಿ, ಕುಮಾರಸ್ವಾಮಿಯವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ಈಗ ಅವರು ಬಹಳ ದೊಡ್ಡ ಭಾರಿ ಕೈಗಾರಿಕೆಯ ಸಚಿವರು. ಅದು ಭಾಳ ಪ್ರಾಮುಖ್ಯವಾದಂಥ ಖಾತೆ. ನಮ್ಮ ದೇಶದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ. ಇಂಟರ್ನ್ಯಾಷನಲಿ ಭಾರತ ಕೈಗಾರಿಕೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ, ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ. ನಾನು ಅದನ್ನು ಅವ್ರಿಗೆ ಏನು ಬೇಕಾದರೂ ನಾನು ಹೇಳಿಕೆಯನ್ನು ಕೊಡ್ಬೋದು. ಆದರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋ ಅರಿವು ನನಗಿದೆ ಅನ್ನೋದು ಅಷ್ಟೇ ನಾನು ಅವರಿಗೆ ಹೇಳಕ್ಕೆ ಬಯಸ್ತೀನಿ. ನಾನು ಕೂಡ 38 ವರ್ಷ ರಾಜಕಾರಣದಲ್ಲಿದ್ದೇನೆ. ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ಅವರಿಗೆ ನನ್ನ ಸಾಮರ್ಥ್ಯನೂ ಗೊತ್ತು, ನನ್ನ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಅವ್ರ ಹೇಳಿಕೆ ಅದನ್ನು ನಾನು ಅಷ್ಟು ಸೀರಿಯಸ್ಸಾಗಿ ತಗೊಳಕ್ಕೆ ಹೋಗೋದಿಲ್ಲ. CBI ಎನ್ಕ್ವೈರಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್ ಪದೇ ಪದೇ. ಮತ್ತು ಬಳ್ಳಾರಿ ಇನ್ಸಿಡೆಂಟ್ ನಾನು ಹೇಳಿದ್ದೇನಲ್ರಿ, ನಿನ್ನೆನೇ ಹೇಳಿದೆ ನಾನು. ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ. ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುವೇಶನ್. ಅದು ಒಂದು ವೇಳೆ ಆಗಲಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು CBI ಮತ್ತೊಂದು ಅನ್ಬೋದು. ಆದರೆ ನಾವು ಯಾವುದೇ ಇಂಥ ಕೇಸ್ಗಳನ್ನ CBI ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ಟಲ್ಲಿ ನಿರ್ಧಾರ ಮಾಡಿದ್ದೇವೆ. ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ, ಅಂಥ ಸಂದರ್ಭದಲ್ಲಿ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ. ಕ್ಯಾಬಿನೆಟ್ಟಲ್ಲಿ CBIಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರ್ದು ಅನ್ನೋ ತೀರ್ಮಾನನ ನಾವು ಮಾಡಿದ್ದೇವೆ. ಶೋಭಾ ಕರಂದ್ಲಾಜೆ ಆಮೇಲೆ ಅದರ ಅಗತ್ಯತೆ ಇಲ್ಲ, ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ. ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಸರ್. ಈ ಸರ್ಕಾರ, ಇಡೀ ಸರ್ಕಾರ ಸೇರ್ಕೊಂಡು ಒಂದು ಮಹಿಳೆ ವಿರುದ್ಧವಾಗಿ ಹುಬ್ಳಿನಲ್ಲಿ ಕಾನ್ಸ್ಪಿರಸಿ ಮಾಡಿ ಆಕೆನ ವಿವಸ್ತ್ರಗೊಳಿಸಿ ತುಂಬ ವಿಚಿತ್ರವಾಗಿ ನೋಡಿ. ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಶಶಿಕುಮಾರ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದು ಸಾಕು ಅಂತ ಅನಿಸುತ್ತೆ ನನಗೆ. ನಾವು ವರ್ತನೆ ನೋಡ್ರಿ, ಅವರು ಏನು ಬೇಕಾದ್ರೂ ಹೇಳ್ಬೋದು. ಶಶಿಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ. ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? BJP ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ರಾಜಕೀಯ ಮಾಡಲಿ, ಅವ್ರು ಬೇಡ ಅಂತ ಹೇಳೋದಿಲ್ಲ. ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನು ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದ್ರಿಂದ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡ್ತಾ ನೋಡಿ, ಯಾವ ಪಕ್ಷದವರನ್ನು ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು. ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಮಾಡೋಕ್ಕೂಡ್ದು. ನಾವು ಮಾಡೋದಕ್ಕೆ ಅವರಿಗೆ ಯಾವುದೇ ಅವಕಾಶಗಳನ್ನು ನಾವು ಕೊಡೋದು ಇಲ್ಲ. ಅದರಿಂದ ಯಾವುದೇ ರಾಜಕೀಯ ದುರುದ್ದೇಶದಿಂದ ಪೊಲೀಸ್ನವರು ಬಿಹೇವ್ ಮಾಡೋದಿಲ್ಲ. ಸರ್, ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್. ಅಲ್ಲಿ ಕಸಾಯುವಂಥ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದೊಳಗಡೆ ಬಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಕೂಡ ಅಲ್ಲಿಯವರು ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಸ್ವಲ್ಪ ರೀಫ್ರೇಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ಮೆಂಟನ್ನು. ನೆಲೆಸಿದ್ದಾರೆ ಅಂತ ಅಂದರೆ ನೀವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ನೀವು. ಅದರಿಂದ ನಿಮ್ಮ ಸ್ಟೇಟ್ಮೆಂಟನ್ನು ದಯಮಾಡಿ ರೀಫ್ರೇಸ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಬಂದಿದ್ದರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದ್ದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದರೆ ನೀವೇ ನಮಗೆ ಡಾಕ್ಯುಮೆಂಟೇಷನ್ನು ಮತ್ತೊಂದು ಕೊಡಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರೀಫ್ರೇಸ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ದರೆ ಹೇಳಿ, ಅದೇನು ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವರಿದ್ದರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ದರೆ ಅವರನ್ನು ನಾವು ಹಿಡಿತೀವಿ ಮತ್ತು ಅವರನ್ನು ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ
ಅವರನ್ನು ಗುರ್ತು ಹಚ್ಚಿ ಅವರನ್ನು ಡಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ. ಅರಸೋ ದಾಖಲೆನ ಒಂದು ಕಡೆ ಮುರಿದಿದ್ದಾರೆ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಈಗ ನಾನೇನು ಹೇಳಬೇಕು? ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಸರ್ ಸಿಎಂ ಆಗೋದು. ಅಲ್ಲ ನನ್ನನ್ನು ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನು ಪ್ರತಿಕ್ರಿಯೆ ಯಾಕೆ ಕೇಳ್ತೀರ? ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವೇನಾದ್ರು ಸಿಕ್ಕಿದೆಯಾ ಸರ್? ಥ್ಯಾಂಕ್ ಯು, ಸಿದ್ದರಾಮಯ್ಯನವರ ಹೇಳಿಕೆನೆಲ್ಲ ಬದಲಾವಣೆಗಳಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದೀವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷಗಟ್ಟಲೆ. ನಾನು ಅದನ್ನು ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.